ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನೋಡಿ 2 ಮೊಬೈಲ್ ತೊಗೊಂಡಿದ್ದೀನಿ. ಅಂದರೆ ಝೊಮ್ಯಾಟೋದಲ್ಲಿ 2 ಇನ್ಸೆಂಟಿವ್ ಕೊಟ್ಟಿದ್ದ. ಈ ಇನ್ಸೆಂಟಿವ್ ಯಾವತ್ತಪ್ಪ ಕೊಟ್ಟಿದ್ದು ಅಂತ ಅಂದರೆ ಭಾನುವಾರ, ಇದು ಫ್ರೆಂಡ್ಶಿಪ್ ಡೇ ಇತ್ತಲ್ಲ, ಅದರಿಂದಾಗಿ ಕೊಟ್ಟಿದ್ದಂಥ ಇನ್ಸೆಂಟಿವ್ ಇದು. ಡೈಲಿ ನೀವು ಪ್ರತಿ ಸಂಡೇನೂ ಇಷ್ಟಿರಲ್ಲ, ಜೊತೆಯಲ್ಲಿ ಬೇರೆ ದಿನ ಯಾವತ್ತೂ ಇರಲ್ಲ. ಫ್ರೆಂಡ್ಶಿಪ್ ಡೇ ಜೊತೆಯಲ್ಲಿ ಸಂಡೇ ಬಂತಲ್ಲ, ಅದರಿಂದಾಗಿ ಇಷ್ಟು ಇನ್ಸೆಂಟಿವ್ ಇದೆ. ಎಲ್ಲೋಯ್ತಪ್ಪ. ಆಮೇಲೆ ಎಷ್ಟೊಂದು ಜನ ಕೇಳ್ತಾಯಿದ್ರು, ಬ್ರೋ ನನಗೆ ಮಾತ್ರ ಇನ್ಸೆಂಟಿವ್ ಕಮ್ಮಿ ಕೊಡ್ತಾಯಿದ್ದಾರೆ, ನಿಮಗೆಲ್ಲ ಏನಕ್ಕೆ ಇಷ್ಟೊಂದು ಜಾಸ್ತಿ ಕೊಡ್ತಾಯಿದ್ದಾರೆ ಅಂತೆಲ್ಲ ಕೇಳ್ತಾಯಿದ್ರಿ. ನನಗೆ ಜಾಸ್ತಿ ಕೊಡ್ತಾಯಿದ್ದಾರೆ ಅಂತಲ್ಲ, ನನಗಿಂತ ಇನ್ನೂ ಎಷ್ಟೊಂದು ಜನಕ್ಕೆ ಇನ್ನೂ ಜಾಸ್ತಿನೇ ಕೊಡ್ತಾಯಿದ್ದಾರೆ. ನೋಡಿ, ಆ ಎಕ್ಸಾಂಪಲ್ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿರೋದು. ನೋಡಿ, ಇದು ನಂದಿದು. ನಾನು ಸಂಡೇ ಸ್ಪೆಷಲ್ ಆಫರ್ ಬಂದು ನನಗೆ 780 ರೂಪಾಯಿ ಇದೆ. ಅದೇ ನಮ್ಮ ಸ್ನೇಹಿತರದ್ದು ಒಬ್ರದ್ದು ಕಳ್ಸ್ಕೊಂಡಿದ್ದು, ನಾನು ಸ್ಕ್ರೀನ್ಶಾಟ್ ಕಳ್ಸ್ಕೊಂಡೆ ಅವ್ರು ನೋಡಿ 1040 ರೂಪಾಯಿ ಇದೆ. ಈ 1040 ರೂಪಾಯಿ ಇಲ್ಲ 880 ರೂಪಾಯಿ ಬರಬೇಕು ಅಂದ್ರೆ ಮಳೆಯಲ್ಲಿ 2 ಆರ್ಡರ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂತಂದರೆ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ, ನೋಡಿ, ಇದರಲ್ಲಿ ಏನಾದ್ರು ಮಳೆ ಬರಲಿಲ್ಲ ಅಂತಂದರೆ 22 ಆರ್ಡರ್ ಕಂಪ್ಲೀಟ್ ಮಾಡಿ ಗಿಗ್ಗೇನಾರು 10 ಗಿಗ್ ಕಂಪ್ಲೀಟ್ ಮಾಡಿದ್ರೆ 600 ರೂಪಾಯಿ ಬರುತ್ತೆ. ಬಟ್ ಇದರಲ್ಲಿ ನೋಡಿ ಅಮೌಂಟ್ ಲೆಕ್ಕ, ಇದು ಅಮೌಂಟನ್ನ ನಾವು ಅಚೀವ್ಮೆಂಟ್ ಮಾಡಬೇಕಾಗುತ್ತೆ. 1500 ರೂಪಾಯಿ ಮಾಡಿದ್ರೆ 800 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ನನಗೆ ಗಿಗ್ ಟಾರ್ಗೆಟ್ ಕೊಡ್ತಾ ಇದ್ದಾನೆ, ಇಲ್ಲಿ ಅಮೌಂಟ್ ಟಾರ್ಗೆಟ್ ಕೊಡ್ತಾ ಇದ್ದಾನೆ. ಅಮೌಂಟ್ ಟಾರ್ಗೆಟ್ ಅವರಿಗೆ ಸ್ವಲ್ಪ ಕೆಲಸನೂ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ 1500 ರೂಪಾಯಿ ಅವರು ಅಚೀವ್ ಮಾಡಲೇಬೇಕಾಗಿರುತ್ತೆ. ಬಟ್ ಇದು ಸ್ವಲ್ಪ ಈಸಿ ಇರುತ್ತೆ. 22 ಆರ್ಡರ್ ಕಂಪ್ಲೀಟ್ ಮಾಡಿ 10 ಗಿಗ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಈಸಿಯಾಗಿರುತ್ತೆ. ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ, ಇದನ್ನು ಕೂಡ ಆಟ ಆಡಿಸ್ಬಿಡ್ತಾನೆ. ನೋಡೋಣ. ಅಂದರೆ ಚಾಲೆಂಜ್ ವೀಡಿಯೋ ಮಾಡಿದ್ದೀನಿ ನಾನು. ಆ ಚಾಲೆಂಜ್ ವೀಡಿಯೋನ ನಾನು ನಿಮಗೆ ನಾಳೆ ಹಾಕ್ತೀನಿ. ಝೊಮ್ಯಾಟೋ ಫುಲ್ ಡೇ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀವಿ. ಅದರಲ್ಲಿ ಒಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತ. ಇವಾಗ ಏನಾದ್ರು ನಾವು ಗಿಗ್ಗಲ್ಲಿ ಏನಾದ್ರು ವರ್ಕ್ ಮಾಡ್ತಾಯಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ಬೇಗ ಆಗುತ್ತೆ, ಅದಾದಮೇಲಿಂದ ಅಕಸ್ಮಾತ್ ಏನಾದ್ರು ನಾವು ಅಮೌಂಟ್ ಟಾರ್ಗೆಟ್ ಕೊಟ್ಟು ಅಮೌಂಟಲ್ಲಿ ಟಾರ್ಗೆಟ್ ಮಾಡೋದು ಈಸಿಯಾಗಿರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಬ್ಬರು ಕೂಡ ಚಾಲೆಂಜ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀವಿ, ವಿನ್ ಆಗುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನೀವೇ ಒಂದು ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ್ದು ವಿನ್ ಆಗ್ಬೋದು ಅಂತ. ಇಲ್ಲಿ ನೋಡಿ, ಇನ್ಸೆಂಟಿವ್ ಇದಕ್ಕೆ 780 ರೂಪಾಯಿ ಇದೆ, ಅದಕ್ಕೆ 1040 ರೂಪಾಯಿ ಇದೆ. ನೋಡಿ ಯಾವ್ದು ಬೇಗ ಆಗುತ್ತೆ, ಜೊತೆಯಲ್ಲಿ ಯಾವ್ದು ಜಾಸ್ತಿ ಅಮೌಂಟ್ ಆಗುತ್ತೆ ಅನ್ನೋದೆಲ್ಲ ನೀವು ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಯಲ್ಲಿ ನಿಮಗೆ ಯಾವ ಥರ ಇನ್ಸೆಂಟಿವ್ ಕೊಟ್ಟಿದ್ದ, ಈಗ ಭಾನುವಾರ ಡ್ಯೂಟಿ ಮಾಡಿದಾರಲ್ಲ, ಭಾನುವಾರ ಡ್ಯೂಟಿಯಲ್ಲಿ ಫ್ರೆಂಡ್ಶಿಪ್ ಡೇ ದಿನ ನಿಮ್ಗೆ ಯಾವ ಥರ ಇನ್ಸೆಂಟಿವ್ ಕೊಟ್ಟಿದ್ದ ಅಂತ ತಿಳಿಸ್ಕೊಡಿ. ಏನಕ್ಕೆ ಅಂದರೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾಯಿದ್ದಾರೆ. ನೋಡಿ, ಇವ್ರಿಗೆ ಮಾತ್ರ ಜಾಸ್ತಿ ಕೊಡ್ತಾ ಇದ್ದಾರೆ, ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ, ಇವ್ರಿಗೆ ಜಾಸ್ತಿ ಕೊಡ್ತಾರೆ, ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಈಗ ನೋಡಿ, ನನಗೆ 780 ರೂಪಾಯಿ ಕೊಟ್ಟಿದ್ದಾರೆ, ನಮ್ಮ ಫ್ರೆಂಡಿಗೆ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಒಂದೇ ಝೋನಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ, ಒಂದೇ ಏರಿಯಾದಲ್ಲಿದ್ದೀವಿ. ಆದರೂ ಕೂಡ ನೋಡಿ ಎಷ್ಟು ಚೇಂಜಸ್ ಇದೆ. ಈ ಚೇಂಜಸ್ ಏನಕ್ಕಪ್ಪ ಅಂತ ಅಂದರೆ, ನಾನು ವೀಕೆಂಡಲ್ಲಿ ಮಾತ್ರ ನಾನು ಡ್ಯೂಟಿ ಮಾಡ್ತೀನಿ, ಅವರು ಅಷ್ಟೇ ವೀಕೆಂಡಲ್ಲೇ ಡ್ಯೂಟಿ ಮಾಡ್ತಾರೆ. ಬಟ್ ಇನ್ನೊಂದೇನಪ್ಪ ಅಂತ ಅಂದರೆ, ಅವರು ನ್ಯೂ ಜಾಯ್ನಿಂಗು, ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ ಝೊಮ್ಯಾಟೋಗೆ. ಅದರಿಂದಾಗಿ ಅಟ್ರ್ಯಾಕ್ಟ್ ಮಾಡಬೇಕಲ್ಲ, ಅದರಿಂದಾಗಿ ಜಾಸ್ತಿ ಇನ್ಸೆಂಟಿವ್ ಕೊಡ್ತಾರೆ. ಝೊಮ್ಯಾಟೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದಂತೂ ಒಂದು ಮಾಡ್ತಾನೆ. ಈಗ ಏನಾದ್ರು ಹೊಸ್ದಾಗಿ ಏನಾದ್ರು ಝೊಮ್ಯಾಟೋಗೆ ಜಾಯ್ನ್ ಆದರೆ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾನೆ. ಅದಾದಮೇಲಿಂದ ಮಾಮೂಲಿ ನಿಮಗೆ ಗೊತ್ತೇ ಇರುತ್ತೆ, ಹೋಗ್ತಾ ಎಲ್ಲ ಇನ್ಸೆಂಟಿವ್ ಫುಲ್ ಕಮ್ಮಿ ಮಾಡ್ಕೊಂಬಿಡ್ತಾನೆ. ಲಾಸ್ಟಿಗೆ ಏನು ಮಾಡ್ತಾನೆ ಅಂತಂದರೆ, ಡೈಲಿ ಇನ್ಸೆಂಟಿವ್ ಕೊಟ್ಟರು ಒಂದು 250 ರೂಪಾಯಿ ಇನ್ಸೆಂಟಿವ್ ಕೊಡ್ಬೋದು ಅಷ್ಟೇ. ನೋಡಿ, ಇವತ್ತಾಲೆ ಎಷ್ಟು ಕೊಟ್ಟಿದ್ದಾನೆ ಇನ್ಸೆಂಟಿವ್ ಅಂತ. ಅದು ಮಳೆ ಬಂದರೆ ಎಕ್ಸ್ಟ್ರಾ ಅಂತ ಬೇರೆ ಮಾಡಿದ್ದಾನೆ ಇವಾಗ. ನೋಡಿ, ಇವತ್ತೇನಾದ್ರು ಮಳೆ ಬರಲಿಲ್ಲ ಅಂದರೆ ಎಷ್ಟಿದೆ ಅಂತ ಇನ್ಸೆಂಟಿವ್, ಬರೀ 250 ರೂಪಾಯಿ ಇದೆ. ಅಂದರೆ 7 ಗಿಗ್ ಅಷ್ಟೇ, ಒಂಥರ ಪಾರ್ಟ್ ಟೈಮ್ ಥರ ಮಾಡಿಬಿಟ್ಟಿದ್ದಾನೆ. 17 ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ. 7 ಗಿಗ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು 250 ರೂಪಾಯಿ ಬರುತ್ತೆ. ಮಳೆ ಏನಾದ್ರು ಬಂದರೆ 325 ರೂಪಾಯಿ ಬರುತ್ತೆ. ಈ ಥರ ಡೈಲಿ ಇನ್ಸೆಂಟಿವ್ ಬಂದರೆ ಬೆಸ್ಟು. ಒಬ್ಬೊಬ್ರಿಗೆ ಎಷ್ಟೊಂದು ಜನಕ್ಕೆ ವೀಕ್ಲಿ ಇನ್ಸೆಂಟಿವ್ ಎಲ್ಲ ಕೊಟ್ಟಿರ್ತಾನೆ. ಸೊ ಎಲ್ಲರಿಗೂ ಒಂದೇ ಕೊಡ್ತಾ ಇಲ್ಲ, ಡಿಫ್ರೆಂಟಾಗಿರುತ್ತೆ ಅಂತ ತಿಳಿಸ್ಕೊಡ್ಬೇಕಾಯ್ತು ನಿಮಗೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಎಲ್ಲರಿಗೂ ಸೇಮ್ ಇನ್ಸೆಂಟಿವ್ ಕೊಡಲ್ಲ. ಝೊಮ್ಯಾಟೋದಲ್ಲೇ ಆಗಲಿ, ಸ್ವಿಗ್ಗಿಲೇ ಆಗಲಿ, ಯಾವುದೇ ಡೆಲಿವರಿ ಜಾಬಲ್ಲಾದರೂ ಅಷ್ಟೇ ಸೇಮ್ ಇನ್ಸೆಂಟಿವ್ ಕೊಡಲ್ಲ. ಎಲ್ಲರದು ಕೂಡ ತುಂಬ ಚೇಂಜಸ್ ಇರುತ್ತೆ. ಸ್ವಿಗ್ಗಿಲೂ ಅಷ್ಟೇ, ನೀವು ರೆಗ್ಯುಲರಾಗಿ ಕೆಲಸ ಮಾಡ್ತಾ ಇದ್ರೇ ಒಂಥರ ಇನ್ಸೆಂಟಿವ್ ಇರುತ್ತೆ. ಆಮೇಲೆ ನೀವು ಡೈಲಿ ಮಾಡ್ತಾ ಇದ್ರೇ ಇನ್ಸೆಂಟಿವ್ ಬೇರೆ ಥರ ಇರುತ್ತೆ. ಡೈಲಿ ಮಾಡ್ತಾ ಇದ್ರೆ ಇಲ್ಲಿ ವ್ಯಾಲ್ಯೂ ಇಲ್ಲ. ಡೈಲಿ ಮಾಡೋರಿಗೆ ಇನ್ಸೆಂಟಿವ್ ಕಮ್ಮಿ. ನೀವೇನಾದ್ರು ಅಪರೂಪಕ್ಕೆ ವೀಕೆಂಡಲ್ಲಿ ಮಾಡ್ತೀರಾ ಅಂತಂದರೆ ಅವಾಗ ಮಾತ್ರ ನಿಮಗೆ ಇನ್ಸೆಂಟಿವ್ ಚೆನ್ನಾಗಿರೋ ಇನ್ಸೆಂಟಿವ್ಗಳು ಕೊಡ್ತಾರೆ. ಜೊತೆಯಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ. ವೀಕೆಂಡಲ್ಲಿ ಅಮೌಂಟ್ ಜಾಸ್ತಿ ಕೊಡೋದೇನಕ್ಕೆ ಅಂತಂದರೆ, ವೀಕೆಂಡ್ಗಳಲ್ಲಿ ಆರ್ಡರ್ಗಳು ಕೂಡ ಜಾಸ್ತಿ ಇರುತ್ತಲ್ಲ, ಅದರಿಂದಾಗಿ ಸ್ವಲ್ಪ ಜಾಸ್ತಿ ಜನ ಬಂದು ಕೆಲಸ ಮಾಡಲಿ ಅಂತೇಳಿ ಈ ವೀಕೆಂಡಲ್ಲಿ ಮಾಡೋರಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಇನ್ಸೆಂಟಿವ್ನ ಜಾಸ್ತಿ ಕೊಟ್ಬಿಟ್ಟು ಡ್ಯೂಟಿ ಮಾಡೋ ಥರ ಮಾಡ್ತಾರೆ. ಸೊ ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ಒಂದು ತಿಳಿಸ್ಕೊಡ್ಬೇಕಾಯ್ತು. ಈ ವಿಡಿಯೋ ತಿಳಿಸ್ಕೊಡೋಣ ಅಂತೇಳಿ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.